ಇರಾನ್ ಸರ್ವೋಚ್ಚ ನಾಯಕನೇ ಇಸ್ರೇಲ್ನ ಟಾರ್ಗೆಟ್ ಆಗಿರೋದು ಇದೀಗ. ಸದ್ದಾಂ ಹುಸೇನ್ಗೆ ಆದ ಗತಿನೇ ಖಮೇನಿಗೂ ಆಗಬಹುದು. ಇರಾನ್ಗೆ ಇಸ್ರೇಲ್ ರಕ್ಷಣಾ ಸಚಿವ ಇಸ್ರೇಲ್ ಕ್ವಾಟ್ಜ್ ಎಚ್ಚರಿಕೆ ಕೊಟ್ಟಿದ್ದಾರೆ. ಇಲ್ಲಿ ಯಾವ ಗತಿ ಸದ್ದಾಂ ಹುಸೇನ್ಗೆ ಬಂತೋ ಅದು ಖಮೇನಿಗೂ ಆಗುತ್ತೆ ಅಂಥೇಳಿ ಇಸ್ರೇಲ್ ರಕ್ಷಣಾ ಸಚಿವ ಹೇಳಿರೋ ಮಾತಿದು. ಸೇನೆ ಮತ್ತು ಭದ್ರತಾ ಸೇವೆಗಳ ಕಮಾಂಡರ್ಗಳ ಜೊತೆ ಸಭೆ ನಡೀತಾ ಇತ್ತು. ಈ ಸಭೆಯಲ್ಲಿ ಮಾತನಾಡ್ತಾ ಇರಾನ್ಗೆ ಇಸ್ರೇಲ್ನ ಕ್ವಾಟ್ಜ್ ವಾರ್ನಿಂಗ್ ಕೊಟ್ಟಿರೋದಿಲ್ಲಿ. ಕ್ವಾಟ್ಜ್ ಹೇಳಿದ್ದೇನು ಅಂದರೆ, ಇಸ್ರೇಲ್ ವಿರುದ್ಧವಾಗಿ ನಡೆದುಕೊಳ್ತಾ ಇರತಕ್ಕಂಥ ಇರಾನ್ ಸರ್ವಾಧಿಕಾರಿಯಾಗಿದ್ದಂತಹ ಇರಾಕ್ನ ಸ್ಥಿತಿ ಏನಾಯಿತು, ಸದ್ದಾಂ ಹುಸೇನ್ ಸ್ಥಿತಿ ಏನಾಯಿತು, ಸರ್ವಾಧಿಕಾರಿಯಾಗಿದ್ದಲ್ವಾ, ಏನಾಯಿತು ಸರ್ವಾಧಿಕಾರಿ ಸ್ಥಿತಿ ನೆನೆಸ್ಕೊಳ್ಬೇಕಿದನ್ನು. ಯುದ್ಧ ಅಪರಾಧಗಳನ್ನು ಎಸಗುತ್ತಿರುವಂತಹ ಮತ್ತು ಇಸ್ರೇಲ್ ನಾಗರಿಕರ ವಿರುದ್ಧ ಕ್ಷಿಪಣಿ ದಾಳಿ ಮುಂದುವರಿಸುತ್ತಿರುವ ಇರಾನ್ನ ಸರ್ವೋಚ್ಚ ನಾಯಕರಿಗೆ ಮುಂದಿನ ಪರಿಸ್ಥಿತಿ ಬಗ್ಗೆ ಎಚ್ಚರಿಕೆ ಕೊಡ್ತಾ ಇದ್ದೀವಿ ಅನ್ನೋ ಒಂದು ಮಾತನ್ನು ಈ ಕಡೆ ಇಸ್ರೇಲ್ನ ರಕ್ಷಣಾ ಸಚಿವ ಹೇಳಿರೋದು. אנחנו מכים באיראן בעוצמה רבה בכל המישורים, בהתאם ליעדי המלחמה כפי שהצבנו אותם. הלילה חוסל הרמטכ"ל המחליף של איראן. הרמטכ"ל, אני מצדיע לך ולצה"ל על ההישגים המופלאים האלה, חסרי התקדים בזירת המלחמות העולמית. ಇರಾನ್ ಇಸ್ರೇಲ್ ನಡುವೆ ತೀವ್ರಗೊಂಡಿದೆ ಯುದ್ಧ. ಎರಡೂ ದೇಶಗಳ ಮಧ್ಯೆ ಕದನ ವಿರಾಮಕ್ಕೆ ಟ್ರಂಪ್ ಆಕ್ಷೇಪವನ್ನು ವ್ಯಕ್ತಪಡಿಸ್ತಾ ಇದ್ದಾರೆ. ಕದನ ವಿರಾಮದಂತಹ ತಾತ್ಕಾಲಿಕ ಪರಿಹಾರವೇ ಬೇಕಾಗಿಲ್ಲ, ಸೀಸ್ ಫೈರ್ ಇಲ್ಲಿ ಬೇಕಾಗಿಲ್ಲ. ಈಗೇನೋ ಯುದ್ಧ ಶುರುವಾಗಿದೆ, ಯುದ್ಧ ನಿಲ್ಲಿಸ್ಬಿಡೋದು ಇದೆಲ್ಲ ಮಾಡಬಾರ್ದು, ಈಗ ಅದು ಬೇಕಾಗಿಲ್ಲ. ಈಗ ಇರಾನ್ ಜೊತೆಗಿನ ಪರಮಾಣು ಬಿಕ್ಕಟ್ಟನ್ನು ಮೊದಲು ಬಗೆಹರಿಸಬೇಕಾಗತ್ತೆ. ಸಮಸ್ಯೆಗೆ ಸುದೀರ್ಘ ಪರಿಹಾರ ಬೇಕು, ಲಾಂಗ್ ಸೊಲ್ಯೂಷನ್ ಬೇಕಾಗುತ್ತೆ. ಇದಕ್ಕೆ ಸುದೀರ್ಘವಾಗಿರತಕ್ಕಂತಹ ಸೊಲ್ಯೂಷನ್ ಬೇಕಿದ್ದಕ್ಕೆ. ಏನೋ ಇವತ್ತಿಗೇನೋ ಕದನ ಶುರುವಾಯಿತು, ಕದನ ವಿರಾಮ ಮಾಡೋದಲ್ಲ. ಇರಾನ್ ಯಾವತ್ತೂ ನಮ್ಮನ್ನು ಫೇಸ್ ಮಾಡೋಕ್ಕೆ ಸಾಧ್ಯನೇ ಇಲ್ಲ, ಇರಾನ್ಗೂ ಚೆನ್ನಾಗಿ ಗೊತ್ತು ಅಂತ ಹೇಳಿ ಡೊನಾಲ್ಡ್ ಟ್ರಂಪ್ ಹೇಳಿದ್ದಾರೆ. Giving up entirely. Is that okay too? Are you close there? Are you possible? Is that possible in the next 24 hours? Why not? Certainly possible. Complete give up. That's possible. And then a real end. ಇರಾನ್ನಲ್ಲಿರುವ ಭಾರತೀಯ ವಿದ್ಯಾರ್ಥಿಗಳ ಸ್ಥಳಾಂತರ ಆರಂಭವಾಗಿದೆ. ಅರ್ಮೇನಿಯಾ ಮೂಲಕ ಸ್ಥಳಾಂತರ ಮಾಡ್ತಾ ಇರೋದು ವಿದೇಶಾಂಗ ಇಲಾಖೆ. ಇರಾನ್ನಲ್ಲಿ ಭಾರತೀಯ ವಿದ್ಯಾರ್ಥಿಗಳು ಸಿಕ್ಕಾಕೊಂಡಿದ್ದಾರೆ. ಅಲ್ಲಿ ಈ ಒಂದು ವಾರ್ ಸಂದರ್ಭದಲ್ಲಿ ಅಂತಹ ವಿದ್ಯಾರ್ಥಿಗಳನ್ನು ಅರ್ಮೇನಿಯಾ ಮೂಲಕ ಸ್ಥಳಾಂತರ ಮಾಡ್ತಿರೋದು ವಿದೇಶಾಂಗ ಇಲಾಖೆ. ಅರ್ಮೇನಿಯಾ ರಾಯಭಾರಿ ಜೊತೆ ಚರ್ಚೆ ಮಾಡಿರೋದು ಭಾರತ. ಸದ್ಯಕ್ಕೆ ಅರ್ಮೇನಿಯಾ ಗಡಿ ತಲುಪಿದ್ದಾರೆ 110 ವಿದ್ಯಾರ್ಥಿಗಳು. ಟೆಹರಾನ್ನಲ್ಲಿರುವ ಭಾರತೀಯರು ಸುರಕ್ಷಿತರಾಗಿದ್ದಾರೆ. ಸುರಕ್ಷಿತ ಸ್ಥಳಗಳಿಗೆ ಅವರನ್ನು ಸ್ಥಳಾಂತರ ಮಾಡಲಾಗ್ತಾ ಇದೆ. 1500 ವಿದ್ಯಾರ್ಥಿಗಳು ಸೇರಿ 10,000 ಭಾರತೀಯರನ್ನು ಇದೀಗ ಸ್ಥಳಾಂತರ ಮಾಡಲಾಗ್ತಾ ಇದೆ. ಇರಾನ್ ಇಸ್ರೇಲ್ ವಾರ್ನಿಂದ ಪಾಕಿಸ್ತಾನಕ್ಕೆ ಭಾರೀ ಲಾಸ್ ಆಗ್ತಾ ಇದೆ. ಪಾಕಿಸ್ತಾನಕ್ಕೆ ದಿನಕ್ಕೆ ಕೋಟ್ಯಂತರ ರೂಪಾಯಿ ನಷ್ಟ ಆಗ್ತಾ ಇದೆ. ಅಲ್ಲಿ ಯುದ್ಧ ಆದರೆ ಇವ್ರಿಗೆ ಯಾಕಪ್ಪ ನಷ್ಟ ಅಂತ ನೋಡಿದ್ರೆ, ಇರಾನ್ನಿಂದ ಇಂಧನ ಕಳ್ಳಸಾಗಣೆ ಮಾಡ್ತಾ ಇತ್ತು ಪಾಕಿಸ್ತಾನ. ಯುದ್ಧ ಶುರುವಾದ ಬಳಿಕ ಪಾಕಿಸ್ತಾನದ ಕಳ್ಳಾಟಕ್ಕೆ ಬ್ರೇಕ್ ಬಿದ್ದುಬಿಟ್ಟಿದೆ. ಈಗ ಕಳ್ಳಸಾಗಾಣಿಕೆ ಮಾಡೋಕ್ಕೆ ಆಗಲ್ವಲ್ಲ. ಈ ಕಳ್ಳಸಾಗಣೆ ಯಾರ ಕಡೆಯಿಂದ ಆಗ್ತಿತ್ತು ಅಂದರೆ ಪಾಕಿಸ್ತಾನದ ಸೇನೆ ಕಡೆಯಿಂದನೇ ಇದಾಗ್ತಾ ಇತ್ತು. ಆದರೆ ಇದೀಗ ಅದಕ್ಕೂ ಒಂದು ಬ್ರೇಕ್ ಬಿದ್ದುಬಿಟ್ಟಿದೆ.